ಹಾಯ್, ಇದೊಂದು ಸಿಂಪಲ್ ಆ್ಯಂಡ್ ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಬಹುದಾದಂಥ ಸಾಂಬಾರ್ ರೆಸಿಪಿ. ಮೂಲಂಗಿ ಅಂದರೆ ತುಂಬ ಜನಕ್ಕೆ ಇಷ್ಟ ಆಗಲ್ಲ, ಬಟ್ ನಮ್ಮ ಮನೇಲಿ ಎಲ್ರಿಗೂ ಮೂಲಂಗಿ ಅಂತಂದರೆ ಇಷ್ಟನೇ. ಇದನ್ನು ಮಾಡ್ಕೊಳ್ಳೋದಕ್ಕೆ 3/4 ಕಪ್ ಆಗುವಷ್ಟು ತೊಗರಿಬೇಳೆನ ವಾಶ್ ಮಾಡಿ ತೊಗೊಂಡಿದ್ದೀನಿ. ಹಾಗೆ ಅರ್ಧ ಈರುಳ್ಳಿ, 1 ಹುಳಿ ಟೊಮೆಟೊ ತೊಗೊಂಡಿದ್ದೀನಿ. ಹುಳಿ ಟೊಮೆಟೊ ಇಲ್ಲ ಅಂತಂದರೆ 2 ನಾರ್ಮಲ್ ಟೊಮೆಟೊನ ತೊಗೊಳ್ಳಿ. 3ರಿಂದ 4 ಬೆಳ್ಳುಳ್ಳಿ ಹೆಸಳು, 2 ಹಸಿಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು 3 ವಿಷಲ್ ಹಾಕ್ಕೊಳ್ತೀನಿ. 3 ವಿಷಲ್ ಆಗಿದ ನಂತರ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ಇದನ್ನೊಂದು ಮ್ಯಾಶರಿಂದ ಈ ರೀತಿ ಮ್ಯಾಶ್ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಂಡಿರುವಂಥ ಮೂಲಂಗಿ ಹಾಗೆ ಸಾಂಬಾರ್ ಪ್ರಮಾಣ ಎಷ್ಟು ಬೇಕು ಅಂತ ನೋಡಿಬಿಟ್ಟು ನೀರನ್ನು ಸೇರಿಸ್ಬಿಟ್ಟು ಅರ್ಧ ಸ್ಪೂನ್ ಯೆಲ್ಲೋ ಪೌಡ್ರು, 1 ಸ್ಪೂನ್ ಆಗುವಷ್ಟು ಸಾಂಬಾರ್ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ನಂತರ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಕೊನೆಯದಾಗಿ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಒಣಮೆಣಸು, ಇಂಗು ಇವಿಷ್ಟನ್ನು ಹಾಕಿ ಒಂದು ಸಿಂಪಲ್ ಒಗ್ಗರಣೆ ಮಾಡಿ ಹಾಕ್ಕೊಂಡ್ರೆ ಸಖತ್ ಟೇಸ್ಟಿಯಾಗಿರುವಂಥ ಮೂಲಂಗಿ ಸಾಂಬಾರ್ ರೆಡಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.